Hello my dear students and parents. So round 2 counseling open ಆದಾಗಿಂದ ಆಪ್ಷನ್ಸ್ ಎಂಟ್ರಿ ತುಂಬ ಡಿಫ್ರೆಂಟ್ ಕ್ವೆಶನ್ಸ್ ಬರ್ತಾ ಇದೆ ಆ್ಯಂಡ್ ಆಲ್ಸೋ ನಮ್ಗೆ ಆಪ್ಷನ್ಸ್ ಎಂಟ್ರಿ ರಿಕ್ವೆಸ್ಟು ಮತ್ತೆ ಬರ್ತಾ ಇದೆ. ಸೊ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಎಲ್ಲದಕ್ಕೂ ಲೈಕ್ ಯಾವ ಥರ ಡಿಸೈಡ್ ಮಾಡಬೇಕು ಅಂತ ಈ ಕಂಪ್ಲೀಟ್ ಒಂದು ವೀಡಿಯೋಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನೀವು ಯಾವುದೇ ಸಿಚುವೇಷನಲ್ಲಿ ಇರಲಿ, ಲೆಟ್ಸೆ ನೀವು ಇಂಜಿನಿಯರಿಂಗ್ ನೋಡ್ತಾ ಇದ್ದೀರಾ ಬಟ್ ನೀವು ಚಾಯ್ಸ್ 2 ಚಾಯ್ಸ್ 3 ಮಾಡಿದ್ದೀರಿ ರೌಂಡ್ 1ಅಲ್ಲಿ, ಅಥವಾ ಚಾಯ್ಸ್ 1 ಮಾಡಿದ್ದೀರಿ ರೌಂಡ್ 1ಅಲ್ಲಿ, ಅಥವಾ ನಿಮಗೆ ಸೀಟೇ ಅಲಾಟ್ ಆಗಿಲ್ಲ ರೌಂಡ್ 1ಅಲ್ಲಿ, ನೀವೇನು ಮಾಡೋಕ್ಕೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದರಲ್ಲೂ. ಅಥವಾ ನೀವು ಮೆಡಿಕಲ್ಸ್ ಏಮ್ ಮಾಡ್ತಾ ಇದ್ದೀರಾ ಬಟ್ ಇಂಜಿನಿಯರಿಂಗಾಗಿ ಬ್ಯಾಕಪ್ ಆಗಿ ತೊಗೊಂಡಿದ್ರಿ, ಅಥವಾ ನೀವು ಫ್ರೆಶ್ ಸ್ಟೂಡೆಂಟಾಗಿ ಮೆಡಿಕಲ್ ನೋಡ್ತಾ ಇದ್ದೀರಾ. ಇದು ನೀವು ಯಾವುದೇ ಗ್ರೂಪಲ್ಲಿ ಇರಲಿ ಇದರಲ್ಲಿ ನೀವು ಏನೇನು ಮಾಡಬೇಕು ಸ್ಪೆಸಿಫಿಕ್ಕಾಗಿ, ಸೊ ದ್ಯಾಟ್ ನೀವು ಮಿಸ್ಟೇಕ್ಸ್ ಆಗದಿರೆ ಹೌ ಟು ಇಂಪ್ರೂವ್ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್, ನೀವು ರೌಂಡ್ 2ಅಲ್ಲಿ ಆಪ್ಷನ್ಸ್ ಎಂಟ್ರಿನೂ ಆ್ಯಡ್ ಮಾಡ್ಬೋದು ಹೊಸದೂ, ಆ ಪ್ರಾವಿಷನ್ನು ಕೊಟ್ಟಿದ್ದಾರೆ KE ಅವರು. ಸೊ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ಕ್ವಿಕ್ಕಾಗಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗ್ರೂಪ್ 1 ಏನಪ್ಪ ಅಂದರೆ ಇಂಜಿನಿಯರಿಂಗ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ತೊಗೊಂಡು ಅಪ್ಗ್ರೇಡ್ ಮಾಡೋಕ್ಕೆ ರೌಂಡ್ 2ಗೆ ಬಂದಿದ್ದೀರಾ. ಸೊ ನೀವೇನೇನು ಮಾಡ್ಬೋದು, ಎಡಿಟ್ ಮಾಡ್ಬೋದು ಆಪ್ಷನ್ಸ್ ಎಂಟ್ರಿ. ಎಡಿಟ್ ಅಂದರೆ ಯಾವ ಥರ, ಫಾರ್ ದ ಫಸ್ಟ್ ಟೈಮ್ ನೀವು ನ್ಯೂ ಆಪ್ಷನ್ಸು ಆ್ಯಡ್ ಮಾಡ್ಬೋದು. ರೌಂಡ್ 1ಅಲ್ಲಿ ನೀವು ಯಾವುದೋ ಮರ್ತು ಹೋಗಿದ್ದೀರಾ ಆ್ಯಡ್ ಮಾಡೋದಕ್ಕೆ, ಲೈಕ್ ಪ್ರತಿ ವರ್ಷ ರೌಂಡ್ 2ಅಲ್ಲಿ ಆ್ಯಡ್ ಮಾಡೋಕ್ಕಾಗ್ತಾ ಇರಲ್ಲ, ಈ ವರ್ಷ ಇದು ಹ್ಯಾವ್ ಗಿವನ್ ಎ ನ್ಯೂ ಆಪ್ಷನ್, ನೀವು ತಿರ್ಗಾ ಹೊಸ ಆಪ್ಷನ್ ಆ್ಯಡ್ ಮಾಡ್ಬೋದು. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ನೀವೇನಾದ್ರು ಮಿಸ್ ಮಾಡಿದರೆ ಇದನ್ನ ಅಯ್ಯೋ ನಾನು ಆ್ಯಡ್ ಮಾಡಬೇಕಿತ್ತು ಅಂತ ಇದ್ದರೆ ಪ್ಲೀಸ್ ಆ್ಯಡ್ ಇಟ್, ಯು ಕ್ಯಾನ್ ಆಡಿಟ್. ರೀಆರ್ಡರ್ ಮಾಡ್ಬೋದು, ಬೇಡ್ದಿಲ್ದೇರನ್ನು ತೆಗೆದುಬಿಡಿ. ಲೆಟ್ಸೆ ಎಷ್ಟೊಂದು ಸ್ಟೂಡೆಂಟ್ಸ್ ಏನಂದರೆ ಸರ್ ನಾನು ಇದು ಇಟ್ಟಿದ್ದೀನಿ ಬಟ್ ನನಗೆ ಅದು ಲೆಟ್ಸೆ ಅದು ಏನಕ್ಕೆ ಅಂದರೆ ಟ್ರಾವೆಲ್ ಇರ್ಬೋದು, ನೀವು ಬ್ಯಾಂಗ್ಳೂರು ಸೌತಲ್ಲಿ ಇರ್ತೀರಾ, ಬ್ಯಾಂಗ್ಳೂರು ನಾರ್ತ್ ಎಲ್ಲೋ ದೇವನಹಳ್ಳಿ ಹತ್ರ ಇರುತ್ತೆ ಕಾಲೇಜು, ಅದು ಸ್ಟಿಲ್ ಇಟ್ಟಿರ್ತೀರಾ, ಸಿಗಿದ್ರೆ ಓಕೆನಾ ಅಂದರೆ ಇಲ್ಲ ಸರ್ ನನಗೆ ಬೇಡ ಅಂತೀರಾ. ಸೊ ಈ ಥರ ಡಿಸಿಷನ್ಸ್ ಇದ್ದರೆ, ಬಿ ಇಟ್ ಫಾರ್ ಟ್ರಾವೆಲ್ ಪರ್ಪಸ್ ಆರ್ ಫೀಸ್ ಪರ್ಪಸ್, ಅಥವಾ ನಿಮ್ಮ ಕಾಲೇಜ್ಗೆ ಇಷ್ಟ ಇಲ್ಲ ಅಂದರೆ ಡೋಂಟ್ ಕೀಪ್ ಇಟ್. ಈಗ ರೌಂಡ್ 2ಅಲ್ಲಿ ನಿಮ್ಗೆ ಏನು ಅಲಾಟ್ ಆಗುತ್ತೆ ಆಲ್ಮೋಸ್ಟ್ ವೆರಿ ನೀವು ಹೋಗಿ ಫೀಸ್ ಪೇ ಮಾಡಲೇಬೇಕಾಗುತ್ತೆ ರೌಂಡ್ 2 ಆದಮೇಲೆ. ಸೊ ಇಟ್ಸ್ ಇಂಪಾರ್ಟೆಂಟ್. ಬೇಡದೇ ಇಲ್ದಿರೋ ಕಾಲೇಜಸ್ ಎಲ್ಲ ತೆಗೆದುಬಿಡಿ, ನಿಮ್ಗೇನು ಬೇಕು ಅದನ್ನು ರೀಆರ್ಡರ್ ಮಾಡಿ, ಹೊಸದು ಯಾವ್ದಾದ್ರು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಮಾಡಿ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಡಿಸ್ಕಷನ್ ಏನಪ್ಪ ಅಂದರೆ KCET ಆ್ಯಂಡ್ ಕಾಮೆಡ್ಗೆ ಯಾವ ಥರ ಮ್ಯಾನೇಜ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀವಿ ವಿಡಿಯೋಲಿ, ಎಂಡಲ್ಲಿ ಇದೆ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ. ಸೊ ನೆಕ್ಸ್ಟ್ ಗ್ರೂಪ್ ಅವ್ರೇನು ಚಾಯ್ಸ್ 1 ಮಾಡಿರೋರು ರೌಂಡ್ 1ಅಲ್ಲಿ, ಅವ್ರು ಆಲ್ರೆಡಿ ಅಡ್ಮಿಷನ್ ಆಗೋಗಿದೆ. ಸೊ ಏನು ತಲೆ ಕೆಡ್ಸ್ಕೊಳೋದು ಬೇಡ, ನೀವು ನಿಮಗೆಲ್ಲ ಆಲ್ಮೋಸ್ಟ್ ಆಗೋಗಿದೆ. ಇನ್ ಕೇಸ್ ನೀವು ಆ ಸೀಟ್ನ ಕ್ಯಾನ್ಸಲ್ ಮಾಡಬೇಕು ನನಗೆ ಇಷ್ಟ ಇಲ್ಲ ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ದೆನ್ ಯು ಹ್ಯಾವ್ ಟು ಗೋ ಟು KE ಆಫೀಸ್ ಹೋಗಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ, ಸಮ್ ಪೆನಾಲ್ಟಿ ಇರುತ್ತೆ. ಸೊ ಈ ಥರ ಯಾರು ಜಾಸ್ತಿ ಇರಲ್ಲ, ಇದ್ದರೆ ಬಟ್ ಡೋಂಟ್ ವೆಯ್ಟ್, KE ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ರೌಂಡ್ 1ಅಲ್ಲಿ ಸೀಟೇ ಅಲಾಟ್ ಆಗಿರಲಿಲ್ಲ, ಕಟ್ ಆಫ್ಸ್ ಎಷ್ಟು ಟೈಟ್ ಆಗಿತ್ತು ಅಂತೆಲ್ಲ ನಿಮಗೂ ಗೊತ್ತು. ಅದರಿಂದ ಎಷ್ಟೊಂದು ಸ್ಟೂಡೆಂಟ್ಸ್ ಬರೀ 10 ಆಪ್ಷನ್ಸ್ 20 ಆಪ್ಷನ್ಸ್ ಹಾಕ್ಬಿಟ್ಟು ಸೀಟ್ ಸಿಕ್ಕಿಲ್ಲ ಅನ್ನೋರು ತುಂಬ ಸ್ಟೂಡೆಂಟ್ಸ್ ಇದ್ದರು. ಅವ್ರಿಗೆ 2 ಥಿಂಗ್ಸ್ ಯು ಹ್ಯಾವ್ ಟು ಡೂ ವೆರಿ ಇಂಪಾರ್ಟೆಂಟ್. ಫಸ್ಟು ನೀವು ಲಾಗಿನ್ ಆಗಿ ಪೋರ್ಟಲಲ್ಲಿ ಐ ವಿಲ್ ಪಾರ್ಟಿಸಿಪೇಟ್ ಇನ್ ರೌಂಡ್ 2 ಅಂತ ನೀವು ಕನ್ಫರ್ಮೇಷನ್ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ನೀವು ಕನ್ಸಿಡರ್ ಆಗಲ್ಲ ರೌಂಡ್ 2ಗೆ. ಸೊ ಲೈಕ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ಸೊ ನೀವು ಇದನ್ನು ಫಸ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಯು ಕ್ಯಾನ್ ಆಲ್ಸೋ ಆ್ಯಡ್ ನ್ಯೂ ಆಪ್ಷನ್ಸ್. ನಿಮ್ಗೆ ಏನಕ್ಕೆ ರೌಂಡ್ 1ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಬಿಕಾಸ್ ನೀವು ಎಷ್ಟೊಂದು ಆಪ್ಷನ್ಸ್ ಹಾಕೇ ಇಲ್ಲ. ಈಗ ಇನ್ನೊಂದು ಚಾನ್ಸ್ ಸಿಕ್ಕಿದೆ ನಿಮಗೆ, ಈ ಥರ ಯಾವತ್ತೂ ಬೇರೆ ಮುಂಚೆ ಸಿಕ್ಕಿರಲಿಲ್ಲ. ಆ್ಯಡ್ ನ್ಯೂ ಆಪ್ಷನ್ಸ್ ಆಲ್ಸೋ. ಸೊ ನೀವು ಏನೇನು ಮಿಸ್ ಮಾಡಿದ್ದೀರಿ, ಅಥವಾ ನಿಮ್ಗೀಗ ಐಡಿಯಾ ಬಂದಿರುತ್ತೆ ಏನೇನು ಯಾವ ರ್ಯಾಂಕ್ ಕಟ್ ಆಫ್ ಇತ್ತು ಅಂತ, ಅದೆಲ್ಲ ನೋಡಿಕೊಂಡು ಈಗ ಹೊಸ ಆಪ್ಷನ್ಸ್ದು ಆ್ಯಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ನೀವು ಮಾಡ್ಬೋದು. ಸೊ ಮೇಕ್ ಶ್ಯೂರ್ ಯು ಡೂ ದೀಸ್ ಥಿಂಗ್ಸ್. ಸೊ ಇದೆಲ್ಲ ಇಂಜಿನಿಯರಿಂಗ್, ವೆಟರ್ನರಿ ಅಥವಾ ಅಗ್ರಿಕಲ್ಚರ್ ಈ ಥರ ಏನೇನು ಕೋರ್ಸಸ್ ಇರೋದು ಎಲ್ಲರಿಗೂ. ನೆಕ್ಸ್ಟ್ ಈಗ ಏನಾಗುತ್ತೆ, ಗ್ರೂಪ್ 4 ಏನಂದರೆ ಇಂಜಿನಿಯರಿಂಗ್ ಯಾವುದೋ ಒಂದು ಅಲಾಟ್ ಆಗಿದೆ ಬಟ್ ನಾನು ಮೆಡಿಕಲ್ ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಇಟ್ ಕುಡ್ ಬಿ MBBS ಇರ್ಬೋದು, BDS ಇರ್ಬೋದು, ಫಾರ್ಮಾ ರಿಲೇಟೆಡ್ ಕೋರ್ಸಸ್ ಇರ್ಬೋದು. ಸೊ ನಿಮಗೇನು 2 ಥರ ಆಗುತ್ತೆ. ನಿಮಗೆ ಈಗ ರೌಂಡ್ 1ಅಲ್ಲಿ ಮೆಡಿಕಲ್ ಅಥವಾ ನಿಮಗೇನು ಫಾರ್ಮಾ ಅಥವಾ BDS ಈ ಥರ ಸೀಟ್ ಸಿಕ್ಕಿದ್ರೆ ದೆನ್ ಹ್ಯಾಪಿ, ನೀವು ಡಿಸೈಡ್ ಮಾಡ್ಬೋದು ತೊಗೋಬೇಕಾ ಅಥವಾ ಅಪ್ಗ್ರೇಡಿಗೆ ವೆಯ್ಟ್ ಮಾಡಬೇಕಾ ಅಂತ. ಸೊ ನಿಮಗೆ ಚಾಯ್ಸಸ್ಸಲ್ಲಿ
4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಯಾರಿಗೆ ಮೆಡಿಕಲ್ ಅಥವಾ ಈ ಮೆಡಿಕಲ್ ರಿಲೇಟೆಡ್ ಸೀಟ್ ಸಿಗ್ತವ್ರಿಗೆ, ಲೆಟ್ಸ್ ಸೇ ಸ್ವಲ್ಪ ಸ್ಟೂಡೆಂಟ್ಸ್ಗೆ ರೌಂಡ್ 2 ಅಲ್ಲೂ ಅಗೇನ್ ಇಂಜಿನಿಯರಿಂಗ್ ಬ್ಯಾಕಪ್ ಕೆಳಗಡೆ ಇಟ್ಟಿರ್ತೀರಾ, ಅದೇ ಸಿಗುತ್ತೆ. ಏನಕ್ಕೆ ಮೆಡಿಕಲ್ MBBS ಸಿಗ್ತಾ ಇಲ್ಲ ನಿಮಗೆ, ಸೊ MBBS ಆದಮೇಲೆ ನೀವು ಇಂಜಿನಿಯರಿಂಗ್ ಇಟ್ಟಿದ್ರಿ, ಸ್ಟಿಲ್ ಇಂಜಿನಿಯರಿಂಗ್ಗೆ ಸಿಕ್ತು ಅಂದರೆ ನಿಮಗೆ ಬರೀ ಚಾಯ್ಸ್ 1 and 4 ಮಾತ್ರ ಇರುತ್ತೆ. ಬಟ್ ಸ್ಟಿಲ್ ನೀವು ನೆಕ್ಸ್ಟ್ ರೌಂಡಲ್ಲಿ ತಿರ್ಗಾ ಅಗೇನ್ ಪಾರ್ಟಿಸಿಪೇಟ್ ಮಾಡ್ಬೋದು ಮೆಡಿಕಲ್ಗೆ. ಲೆಟ್ಸ್ ಸೇ ಅವಾಗ ಮೆಡಿಕಲ್ ಸೀಟ್ ಸಿಕ್ತು ಅಂತ ಅಂದ್ಕೊಂಡ್ರ, ಅವಾಗ ಏನಾಗುತ್ತೆ, ನೀವು ಇಂಜಿನಿಯರಿಂಗ್ ಏನು ಫೀಸ್ ಪೇ ಮಾಡಿರ್ತೀರಾ ಆ ಫೀಸ್ನ ಟ್ರಾನ್ಸ್ಫರ್ ಮಾಡಿ ನಿಮಗೆ ಬೆನಿಫಿಟ್ ಆಗೋ ಥರ ಮಾಡ್ತೀವಿ ಅಂತ KE ಅವ್ರು ಹೇಳಿದ್ದಾರೆ. ಸೊ ಯಾರಿಗೆ ಈ ಟೂ ಕೇಸಸ್ ಏನು, ಲೆಟ್ಸ್ ಸೇ ನೀವು ಮೆಡಿಕಲ್ MBBS ಸೀಟೇ ಬೇಕು, ಸಿಗ್ತಾ ನಿಮಗೆ ಆಸಮ್, ನಿಮ್ಗೆ ಸಿಕ್ತು, ಫೀ ಪೇ ಮಾಡೋದ್ರೆ ಮಾಡ್ಕೋಬೋದು, ಅಡ್ಮಿಷನ್ ಮಾಡಿಕೊಂಡು, ಇಲ್ಲ ನಾನು ಅಪ್ಗ್ರೇಡ್ ವೆಯ್ಟ್ ಮಾಡ್ತೀನಿ ಅಂದರೆ ಅಪ್ಗ್ರೇಡು ವೆಯ್ಟ್ ಮಾಡ್ಬೋದು. ರೌಂಡ್ 2 ಅಲ್ಲಿ ನಿಮ್ಗೆ MBBS ಸೀಟ್ ಸಿಕ್ಕಿಲ್ಲ, ಬಟ್ ನಿಮ್ಗೆ MBBS ಬೇಕು, ಬಟ್ ಇಂಜಿನಿಯರಿಂಗ್ ಬ್ಯಾಕಪ್ ಇಟ್ಟಿರೋದು ಸಿಕ್ಕಿದೆ ಅನ್ನೋರಿಗೆ ನೀವು ನೆಕ್ಸ್ಟ್ ಈಗ ಇಂಜಿನಿಯರಿಂಗ್ ಫೀಸ್ ಪೇ ಮಾಡಿ ತೊಗೋಬೇಕಾಗತ್ತೆ ಸೀಟು. ಆಮೇಲೆ ಇಂಜಿನಿಯರಿಂಗಿಂದ ಮೆಡಿಕಲ್ ನೆಕ್ಸ್ಟ್ ರೌಂಡಲ್ಲಿ ಅಪ್ಗ್ರೇಡ್ ಆಯಿತು ಅಂದರೆ ನಿಮ್ಗೆ ಮೆಡಿಕಲ್ಗೆ ಶಿಫ್ಟ್ ಆಗ್ಬೋದು. ಬಟ್ ಮೆಡಿಕಲ್ಗೆ ಸಿಕ್ಕಿಲ್ಲ ಅಂದರೆ ನೀವು ಇಂಜಿನಿಯರಿಂಗ್ಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಗ್ರೂಪ್ 5 ಏನು ಫ್ರೆಶರ್ ಮೆಡಿಕಲ್ಲು ಇದಕ್ಕೆ ಕೌನ್ಸ್ಲಿಂಗ್ಗೆ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋರು, ಫಸ್ಟ್ ಏನು ನೀವು 750 ರೂಪೀಸ್ ಫೀ ಪೇ ಮಾಡಬೇಕಾಗುತ್ತೆ. ಆಮೇಲೆ ಫ್ರೆಶ್ ಆಪ್ಷನ್ ಎಂಟ್ರಿ ಹಾಕ್ಬೋದು. ಸೀಟ್ ಮೆಟ್ರಿಕ್ಸ್ ಎಲ್ಲ ಬಂದಿದೆ, ಸೊ ನೀವು ಅದನ್ನೆಲ್ಲ ವೆರಿಫೈ ಮಾಡಿಕೊಂಡು ನಿಮ್ಮದು ಕರೆಕ್ಟ್ ಆರ್ಡ್ರಲ್ಲಿ ಆಪ್ಷನ್ಸ್ ಎಂಟ್ರಿ ನೀವು ಮಾಡಬೇಕಾಗುತ್ತೆ. ನಿಮಗೆ ಅಗೇನ್ ಸೀಟ್ ಈ ರೌಂಡ್ 1 ಆದಮೇಲೆ ಚಾಯ್ಸ್ 1, 2, 3, 4 ಇರುತ್ತೆ. ಸೊ ನೀವು ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾ ಅಥವಾ ನಾನು ಈಗಲೇ ಅಡ್ಮಿಷನ್ ಮಾಡ್ಕೋಬೇಕಾ, ಅದೆಲ್ಲ ಓಪನ್ ಇರುತ್ತೆ. ಈ ರೌಂಡ್ 2 ಸೀಟ್ ಅಲಾಟ್ಮೆಂಟ್ ಆದಾಗ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ. ಓಕೆನಾ? ಸೊ ಫೈನಲ್ ಥಿಂಗ್ ಏನಪ್ಪ ಅಂದರೆ, ಈಗ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಮೇಯ್ನು KCET ವರ್ಸಸ್ ಕಾಮೆಡ್ಗೆ ಯಾವ ಥರ ಡಿಸೈಡ್ ಮಾಡಬೇಕು ಅಂತೆಲ್ಲ. ಸೊ ಈಗ ಏನಾಗಿದೆ, 11th ಆಗಸ್ಟ್ಗೆ ಕಾಮೆಡ್ಗೆ ರೌಂಡ್ 2 ಮುಗ್ದೋಗುತ್ತೆ, ಕರೆಕ್ಟಾ? KCET ರೌಂಡ್ 2 ಆಪ್ಷನ್ಸ್ ಎಂಟ್ರಿ ಎಡಿಟಿಂಗು 13th ಆಗಸ್ಟಿಗೆ ಮುಗ್ದೋಗುತ್ತೆ. ಸೊ ಏನು ಹೇಳಿದ್ದಾರೆ, 19th ಆಗಸ್ಟ್ಗೆ ಪ್ರೊವಿಷನಲ್ ರಿಸಲ್ಟ್ ಕೊಡ್ತಾರೆ KCET ಅವರು. ಪ್ರೊವಿಷನಲ್ ರಿಸಲ್ಟ್ ಕೊಟ್ಟಾದ್ಮೇಲೆ 1 day ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಏನಾಗ್ಬೋದು, 21st ಹತ್ರ ಫೈನಲ್ ಸೀಟ್ ಅಲಾಟ್ಮೆಂಟ್ ರೌಂಡ್ 2 ರಿಲೀಸ್ ಮಾಡ್ತಾರೆ. ಅದಾದಮೇಲೆ ಮಿನಿಮಮ್ 1 week ಇದ್ದೇ ಇರುತ್ತೆ. ಏನಕ್ಕೆ, ನೀವು ಚಾಯ್ಸ್ ಫಿಲ್ ಮಾಡೋಕ್ಕೆ, ಆಮೇಲೆ ಫೀ ಪೇ ಮಾಡೋದಕ್ಕೆ, ಅಡ್ಮಿಷನ್ ಮಾಡ್ಕೊಳೋದಕ್ಕೆ. ಸೊ ಮೇ ಬಿ ನೀವು ಆಲ್ಮೋಸ್ಟ್ ಅನ್ಕೋಬೋದು ಆಗಸ್ಟ್ ಎಂಡ್ವರೆಗೂ ನಿಮಗೆ ಈ KCET ಡಿಸಿಷನ್ ತೊಗೊಳಬೇಕಾಗುತ್ತೆ. ಸೊ ಮೇ ಬಿ ಆಗಸ್ಟ್ 25th 26th ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ, ಅದಾದಮೇಲೆ ಅಡ್ಮಿಷನ್ ಓಪನ್ ಮಾಡ್ತಾರೆ. ಸೊ ಮೇ ಬಿ ಅರೌಂಡ್ 25th ನಿಮಗೆ ಟೈಮ್ ಇರುತ್ತೆ ಸೀಟ್ ಅಲಾಟ್ ಆದಮೇಲೆ. ಆ ಟೈಮಲ್ಲಿ ಮೀನ್ ವೈಲ್ ಕಾಮೆಡ್ಗೆ ಅವರು ರೌಂಡ್ 3 ಆಪ್ಷನ್ಸ್ ಎಂಟ್ರಿ ಬಿಟ್ಟು ರೌಂಡ್ 3 ಸೀಟ್ ಅಲಾಟ್ಮೆಂಟ್ ಮೋಸ್ಟ್ ಪ್ರಾಬಲಿ ಆ ಟೈಮಿಗೆ ಕಾಮೆಡ್ಗೆ 3rd ರೌಂಡ್ದು ಆಗುತ್ತೆ. ಸೊ ಮೇ ಬಿ ನಿಮಗೆ 1 day ಅಥವಾ 2 day ಟೈಮ್ ಸಿಗ್ಬೋದು. ಅದ್ರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕಾಗುತ್ತೆ. KCET ಇಂದು ರೌಂಡ್ 2 ನೋಡಿಕೊಂಡು, ಕಾಮೆಡ್ಗೆ ರೌಂಡ್ 3 ನೋಡಿಕೊಂಡು, ಇದು ಯಾವ ಥರ ರೌಂಡ್ 3ಗೆ ಹೆಂಗೆ ಹೋಗ್ಬೋದು, ಇಲ್ಲಿ ರೌಂಡ್ 4ಗೆ ಹೆಂಗೆ ಹೋಗ್ಬೋದು, ಇದೆಲ್ಲ ಅನಲೈಸ್ ಮಾಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಯು ಮೈಟ್ ಗೆಟ್ ಅ ಟೈಮ್ ಲೈಕ್ ಓವರ್ಲ್ಯಾಪಿಂಗ್ ಟೈಮ್ ಸಿಗ್ಬೋದು. ಸೊ ಕಾಮೆಡ್ಗೆ ರೌಂಡ್ 3 ಅನೌನ್ಸ್ ಆಗಿದ ತಕ್ಷಣ ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಥವಾ ನೀವು ಈ ಯಾವ ಗ್ರೂಪ್ಗೂ ಬಿಲಾಂಗ್ ಆಗ್ತಾ ಇಲ್ಲ, ನಾನು ಬೇರೆ ಗ್ರೂಪ್ ಸರ್ ಇದು ನಾನೇನು ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಆ್ಯಂಡ್ ನಿಮ್ಗೇನೆ ಐ ಥಿಂಕ್ ರೌಂಡ್ 2 ಅಲ್ಲಿ ಹೊಸ್ದಾಗಿ ಆ್ಯಡ್ ಮಾಡಿಕೊಟ್ಟಿರೋದು ತುಂಬ ಬೆನಿಫಿಷಿಯಲು. ಸೊ ಮಿಸ್ ಮಾಡಬೇಡಿ, ಏನಾದರೂ ಮಿಸ್ ಮಾಡಿದರೆ ಆ್ಯಡ್ ಮಾಡಿ. ಐ ಥಿಂಕ್ ಇಟ್ಸ್ ವೆರಿ ವೆರಿ ಯೂಸ್ಫುಲ್. ಹೋಪ್ ದಿಸ್ ವಿಡಿಯೋ ಇಸ್ ನಿಮಗೆ ಯೂಸ್ಫುಲ್ ಇದ್ದರೆ ಲೈಕ್ ಆ್ಯಂಡ್ ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ ಬಂದಾಗ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ಇದೇ ಥರ ಇಂಪಾರ್ಟೆಂಟ್ ಅಪ್ಡೇಟ್ಸ್ ತರ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.